ಮಿತ್ರರೇ ನಮಸ್ಕಾರ. ಯೂಶಲಿ ನೀವು ಮಾಡುವಂತಹ ಪರಿಹಾರ ಕೆಲಸ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂತಹ ಸಮಯಗಳನ್ನ ಕೊಡಬೇಕಾಗುತ್ತೆ. ಇವತ್ತು ಯಾವ ರೀತಿಯಾದಂತಹ ಗ್ರಹ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಎಷ್ಟು ಸಮಯ ಪರಿಹಾರ ಮಾಡಬೇಕು ಅನ್ನುವಂಥದ್ದು ನೋಡೋಣ. ಮಿತ್ರರೇ, ನಾನು ಯೂಶಲಿ ನಿಮಗೆ ಏನಾದ್ರೂ ರೆಮಿಡಿ ಕೊಡ್ತು ಅಂತ ಹೇಳಿದ್ರೆ ಅದು ನಾಮ ಜಪಕ್ಕೆ ಸಂಬಂಧಪಟ್ಟಿದ್ದೇ ಆಗಿರ್ತದೆ. ನೀವು ನಾಮ ಜಪ ಮಾಡ್ತಾ ಇದ್ದೀರಾ, ನಿಮಗೆ ಸಂತೋಷ ಆಗ್ತಾ ಇದೆ, ಆದ್ರೆ ಫಿಸಿಕಲ್ ಆಗಿ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದ್ರೆ, ಉದಾಹರಣೆ ನೀವು ದುಡ್ಡಿನ ಸಮಸ್ಯೆಗೆ ಮಾಡಿದ್ರೆ ನಿಮಗೆ ನಾಮ ಜಪ ಮಾಡ್ತಿತ್ತು ಅಂತ ಹೇಳಿದ್ರೆ ಸಂತೋಷ ಆಗ್ತದೆ, ಆದ್ರೆ ದುಡ್ಡು ಸಿಗ್ತಿಲ್ಲ ಅಂತ ಹೇಳಿದ್ರೆ ನಾಮ ಕೆಲಸ ಮಾಡ್ತಾ ಇದೆ, ಬಟ್ ನಿಮ್ ಎಫರ್ಟ್ ಇನ್ನ ಜಾಸ್ತಿ ಆಗ್ಬೇಕು ಅನ್ನುವಂಥದ್ದು ಅರ್ಥ. ಬಟ್ ನಿಮಗೆ ಖುಷಿನೇ ಆಗ್ತಿಲ್ಲ, ಏನೋ ಒಂದು ಮೆಕ್ಯಾನಿಕಲ್ ಆಗಿ ನಾಮ ಜಪ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮಿಂದ ನಾಮಾಪರಾಧ ಆಗಿರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೊಂದು ವಿಡಿಯೋ ಮಾಡಿದೀನಿ, ಅದನ್ನ ನೋಡಿ ನೀವು ಯಾವ ಒಂದು ತಪ್ಪನ್ನ ಅಪರಾಧ ಮಾಡೋದಕ್ಕೆ ನಿಮ್ಗೆ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅದನ್ನ ಬಿಟ್ಟುಬಿಟ್ಟು ಭಗವಂತನಿಗೆ ಅದರಲ್ಲಿ ಕ್ಷಮೆ ಕೇಳಿ ಅದನ್ನ ನೀವು ಬಿಡಬೇಕಾಗುತ್ತೆ. ಆನಂತರ ನಾಮ ನಿಮಗೆ ಕೆಲಸ ಮಾಡುತ್ತೆ. ಬಟ್ ಈ ವಿಡಿಯೋದಲ್ಲಿ ನಾವು ಯಾವ ತೊಂದರೆಗೆ ಎಷ್ಟು ನಾಮ ಜಪ ಮಾಡಬೇಕು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮಿತ್ರರೇ, ಯೂಶಲಿ 40 ದಿನ ಅನ್ನುವಂಥದ್ದು ಒಂದು ಸ್ಟ್ಯಾಂಡರ್ಡ್. ಯಾಕೆಂತ ಹೇಳಿದ್ರೆ 40 ದಿನ ಒಂದು ಮಂಡಲ ಆಗಿರೋದ್ರಿಂದ ಕೆಲವೊಂದಿಷ್ಟು ಸ್ಕಾಲರ್ಗಳೇನು ಅಂತ ಹೇಳಿದ್ರೆ 40+1 ಅಂತ ಹೇಳಿದ್ರೆ 41 ದಿನ ಹೇಳ್ತಾರೆ. ಸೊ ಆದ್ರಿಂದ 40 ಅಥವಾ 41 ದಿನ ನೀವು ಒಂದು ಅನುಷ್ಠಾನವನ್ನ ಮಾಡಬೇಕಾಗುತ್ತೆ. ಯೂಶಲಿ ನೀವು ಯಾವುದಾದ್ರೂ ಒಂದು ಜಪದ ಸಾಧನೆಯನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಜಪದ ಅಧಿದೇವತೆಗೆ ಸಂಬಂಧಪಟ್ಟಂತಹ ಈ ಜಪ ಮಾಲೆಗಳನ್ನ ತಗೋಬೇಕಾಗುತ್ತೆ. ಶಿವನ ಸಂಬಂಧಪಟ್ಟಿದ್ದೇನಂತ ಹೇಳಿದ್ರೆ ರುದ್ರಾಕ್ಷವನ್ನ ತಗೋಬೇಕಾಗುತ್ತೆ. 108 ಬೀಡ್ಸ್ ಇರುವಂತಹ ರುದ್ರಾಕ್ಷವನ್ನ ತಗೋಬೇಕಾಗುತ್ತೆ ನೀವು ಮಣಿಗಳಿರೋದನ್ನ. ವಿಷ್ಣುವಿಗೆ ಸಂಬಂಧಪಟ್ಟಿದ್ದು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ತುಳಸಿಯ ಜಪಮಾಲೆಯನ್ನ ತಗೊಂಡು ಮಾಡಬೇಕಾಗುತ್ತೆ. ದೇವಿಗೆ ಸಂಬಂಧಪಟ್ಟಿದ್ದು ರುದ್ರಾಕ್ಷ ಕೂಡ ನಡೆಯುತ್ತೆ. ಆದ್ರೆ ಲಕ್ಷ್ಮಿಗೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕಮಲ ಬೀಜಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಬೀಡ್ಸ್ ಗಳು ಬರ್ತವೆ, ಅದನ್ನ ತಗೊಂಡು ಮಾಡಬೇಕಾಗುತ್ತೆ. ಗಣಪತಿಗೂ ಕೂಡ ರುದ್ರಾಕ್ಷ ನಡೆಯುತ್ತೆ. ಸೂರ್ಯನಿಗೆ ಸಂಬಂಧಪಟ್ಟಿದ್ದ ಜಪಗಳನ್ನ ನೀವು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ರಕ್ತ ಚಂದನ ಅಂತ ಬರುತ್ತದೆ, ಅದರ ಮಾಲೆಯನ್ನ ತಗೊಂಡು ಮಾಡಬೇಕಾಗುತ್ತೆ. ಸೊ ಈ ರೀತಿ ನೀವು ಯಾವ ದೇವತೆಗೆ ಜಪ ಮಾಡ್ತಿದ್ರೋ ಅದಕ್ಕೆ ಅನುಗುಣವಾದಂತಹ ಜಪಮಾಲೆನ ತಗೋಬೇಕಾಗುತ್ತೆ. ಇನ್ನ ಎರಡನೆಯದಾಗಿ ಜಪ ಸಾಧನೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನೀವು ಗಣಪತಿಯನ್ನ ಆರಾಧನೆ ಮಾಡಬೇಕಾಗುತ್ತೆ. ಮೋಸ್ಟ್ ಆಫ್ ದಿ ಬೇರೆ ದೇವತೆಗಳನ್ನ ನೀವು ಆರಾಧನೆ ಮಾಡ್ಬೇಕಂತ ಹೇಳಿದ್ರೆ ಇನ್ ಜನರಲ್ ಆಗಿ ಈಸ್ಟ್ ಅಂತ ಹೇಳಿದ್ರೆ ಪೂರ್ವಕ್ಕೆ ಮಖ ಮಾಡ್ಬಿಟ್ಟು ಆರಾಧನೆ ಮಾಡಬಹುದು. ಶಿವನದ್ದು ನಾರ್ತ್ ಸೈಡಿಗೆ ಅಂದ್ರೆ ಉತ್ತರಕ್ಕೆ ಮಖ ಮಾಡಿ ನೀವು ಜಪ ಮಾಡಿದ್ರೆ ತುಂಬಾ ಒಳ್ಳೇದಾಗಿರುತ್ತೆ. ಗೆಳೆಯರೆ, ನಿಮ್ಮ ಜಾತಕದಲ್ಲಿ ಏನಾದ್ರೂ ಒಂದು ಗ್ರಹ ಪ್ರಾಬ್ಲಮ್ ಅಲ್ಲಿ ಇದ್ದು ಅದರ ದಶೆ ನಡೆದು ನಿಮಗೆ ಕಾಟ ಕೊಡ್ತಾ ಇದೆ ಅಂತ ಹೇಳಿದ್ರೆ ನೀವು ಮಿನಿಮಮ್ ಕಡಿಮೆ ಅಂದ್ರೂ 40 ದಿನದ ಒಂದು ಸಾಧನೆ ಎತ್ಕೊಂಡು ಜಪ ಮಾಡಬೇಕಾಗುತ್ತೆ. ಸಾಧನೆ ಮಾಡಕ್ಕೆ ಬೆಸ್ಟ್ ಸಮಯ ಬ್ರಾಹ್ಮಿ ಮುಹೂರ್ತ 3:30 ಹಿಡಿದು 5:30 ತನಕ. ಸಾಯಂಕಾಲ ಮಾಡ್ತೀರಾ ಅಂತ ಹೇಳಿದ್ರೆ ಸಂಧ್ಯಾ ಸಮಯ 6 ಗಂಟೆಯಿಂದ 7:30 ಪ್ರಶಸ್ತವಾದಂತಹ ಸಮಯಗಳು ಇವುಗಳು ಜಪಕ್ಕೆ. ಈಗ ನಾವು ಗ್ರಹದ ಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಎಷ್ಟು ದಿನ ಸಾಧನೆ ಮಾಡಬೇಕು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಒಂದು ಗ್ರಹ ಉದಾಹರಣೆಗೆ ಕೇಂದ್ರದಲ್ಲೋ ಅಥವಾ ತ್ರಿಕೋಣದಲ್ಲಿದೆಯೋ ಅಂತ ಇಟ್ಕೊಳ್ಳಿ, ಅದ್ರ ಮೇಲೆ ಒಂದು ಪಾಪ ಗ್ರಹದ ದೃಷ್ಟಿ ಬೀಳ್ತಾ ಇದೆ ಅಂತ ಹೇಳಿದ್ರೆ ನೀವು ಮಿನಿಮಮ್ 40 ದಿನದ ಈ ರೀತಿ ಸಾಧನೆಯನ್ನ ಮಾಡಬೇಕಾಗುತ್ತೆ. ಉದಾಹರಣೆಗೆ ಲಗ್ನದಲ್ಲಿ ಗುರು ಇದೆ ಅಂತ ಇಟ್ಕೊಳ್ಳಿ, ಅಥವಾ ಶುಕ್ರ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಬುಧ ಬೇಡ ಶನಿನೇ ಇದೆ ಅಂತ ಇಟ್ಕೊಳ್ಳಿ. ಈ ಶನಿಯನ್ನ ಪಾಪ ಗ್ರಹಗಳಾದಂತಹ ರಾಹುನೋ ಕೇತುನೋ ಕುಜನೋ ಅಥವಾ ಬೇರೆ ಕೇಸಲ್ಲಿ ಬೇರೆ ಗ್ರಹ ಇದ್ದು ಶನಿನೇ ನೋಡ್ತಿತ್ತು ಅಂತ ಹೇಳಿದ್ರೆ, ಈವನ್ ಸೂರ್ಯ, ಈ 4 ರಿಂದ 5 ಕ್ರೂರ ಗ್ರಹಗಳೇನಾದ್ರೂ ಯಾವ್ದಾದ್ರು ಬೇರೆ ಗ್ರಹವನ್ನ ಆಸ್ಪೆಕ್ಟ್ ಮಾಡ್ತಿತ್ತು ಅಂತ ಹೇಳಿದ್ರೆ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆಗ ನೀವು ಒಂದು ಪಾಪಗ್ರಹದ ದೃಷ್ಟಿಗೆ 40 ದಿನದ ಸಾಧನೆಯನ್ನ ಮಾಡಬೇಕಾಗುತ್ತೆ. ಉದಾಹರಣೆಗೆ ಲಗ್ನದಲ್ಲಿ ಗುರು ಇದ್ದು ಈ ಗುರುವನ್ನ ಶನಿ ಕುಜ ಇಬ್ರು ನೋಡ್ತಾ ಇತ್ತು ಅಂತ ಹೇಳಿದ್ರೆ ನೀವು ಅವಾಗ 40+40 ಯಾಕಂತ ಹೇಳಿದ್ರೆ 2 ಪಾಪಗ್ರಹಗಳು ನೋಡ್ತಾ ಇರೋದ್ರಿಂದ 80 ದಿನ ಸಾಧನೆಯನ್ನ ಮಾಡಬೇಕಾಗುತ್ತೆ. ಇನ್ ಕೇಸ್ 3 ಪಾಪಗ್ರಹಗಳು ನೋಡ್ತಿತ್ತು ಅಂತ ಹೇಳಿದ್ರೆ 40+40+40 ಅಂತ ಹೇಳಿದ್ರೆ 120 ದಿನಗಳ ಸಾಧನೆಯನ್ನ ನೀವು ಮಾಡಬೇಕಾಗುತ್ತೆ. ಆಗ ಮಾತ್ರವೇ ಆ ಗ್ರಹ ಸಂಪೂರ್ಣವಾಗಿ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮಿತ್ರರೇ, ಇನ್ ಕೇಸ್ ಏನಾದ್ರೂ ಒಂದು ಗ್ರಹ ದುಷ್ಟಾನದಲ್ಲಿ ಇದು ಅಂತ ಹೇಳಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ರೇನೆ ನೀವು ಮಿನಿಮಮ್ 40 ದಿನದ ಸಾಧನೆಯನ್ನ ಬರೀ ದುಷ್ಟಾನದಿಂದ ಹೊರಗೆ ಬರಕ್ಕೆ ಮಾಡಬೇಕಾಗುತ್ತೆ. ಆದ್ರೆ ಒಂದು ಗ್ರಹ ದುಷ್ಟಾನದಲ್ಲಿತ್ತು ಅಂತ ಹೇಳಿದ್ರೆ, ಉದಾಹರಣೆ ಶುಕ್ರ 6ನೇ ಮನೆಯಲ್ಲಿದ್ದು ಶುಕ್ರನನ್ನ ಶನಿನೋ ಅಥವಾ ಕುಜನೋ ಬಾಧಿಸ್ತಿದ್ದೇನೆ ಅಂತ ಹೇಳಿದ್ರೆ ಅದು ದುಷ್ಟಾನದಿಂದ ಹೊರಗೆ ಬರಕ್ಕೆ 40 ದಿನ ಪ್ಲಸ್ ಒಂದು ಪಾಪಗ್ರಹ 40 ದಿನ ಆಡ್ ಆಗುತ್ತೆ. ಈ ರೀತಿ 6, 8, 12ನೇ ಮನೆಗಳಲ್ಲಿ ಬರೀ ಗ್ರಹ ಇದ್ರೆ ಸಾಕು, ನೀವು ಮಿನಿಮಮ್ 40 ಡೇಸ್ ಸಾಧನೆ ಮಾಡಬೇಕಾಗುತ್ತೆ. ಪ್ಲಸ್ ಅದಕ್ಕೇನಾದ್ರು ಇನ್ನ ಮ್ಯಾಲಿಫಿಕ್ ಆಸ್ಪೆಕ್ಟ್ ಗಳು ಆಡ್ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ +40 ಡೇ ಆಡ್ ಆಗುತ್ತೆ. ಸೊ ಇದು ಒಂದು ರೆಮಿಡಿ ಮಾಡೋದಕ್ಕಿರುವಂತಹ ಫಾರ್ಮುಲಾಗಳು. ಇದನ್ನೇ ನಮಗೆ ನಮ್ಮ ಗುರುಗಳು ಕಲ್ಸ್ಕೊಟ್ಟಿದ್ದು. ಸೊ ಆದ್ರಿಂದ ನೀವು ಇದಕ್ಕೆ ತಕ್ಕನಾಗಿ ಎಷ್ಟು ಕ್ರೂರ ಗ್ರಹದ ಆಸ್ಪೆಕ್ಟ್ ಇದೆ ಅನ್ನೋದ್ರ ಮೇಲೆ ಅಷ್ಟು ದಿನ ಸಾಧನೆಯನ್ನ ಮಾಡಬೇಕಾಗುತ್ತೆ. ಮತ್ತೆ ಕೆಲವರು ಎಷ್ಟು ಮಾಲ ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಯೂಶುವಲ್ ಆಗಿ ಮಂತ್ರಕ್ಕೆ ಡಿಫರ್ ಆಗಿರುತ್ತೆ. ಬಟ್ ನಾವು ಮಾಡುವಂತದ್ದು ನಾಮ ಮಂತ್ರ ಆಗಿರೋದ್ರಿಂದ ಮಿನಿಮಮ್ 21 ಮಾಲ ಮಾಡುವಂತ
ಮಾಡುವಂತದ್ದು ಮುಖ್ಯ ಆಗಿರುತ್ತೆ. ಒಂದ್ ಸಿಟ್ಟಿಂಗ್ ಅಲ್ಲಿ ಅಂತ ಹೇಳಿದ್ರೆ ಒಂದ್ಸತಿ ಕುತ್ಕೊಂಡ್ರೆ 21 ಮಾಲವನ್ನ ನಾವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಮನುಷ್ಯ ದಿನಕ್ಕೆ 21,600 ಬಾರಿ ಉಚ್ಛ್ವಾಸ ಮತ್ತು ನಿಶ್ವಾಸವನ್ನ ತೆಗೆದುಕೊಳ್ಳೋದ್ರಿಂದ ಅದು ಉಸಿರಿನಲ್ಲೂ ನಾಮ ಜಪ ಮಾಡಿದಾಗೆ ಲೆಕ್ಕ ಬರುತ್ತೆ. ಆದ್ರಿಂದ ಕರೆಕ್ಟ್ ಆಗಿ ನೀವು ಒಂದು ಸಿಟ್ಟಿಂಗ್ ಅಲ್ಲಿ ಕುತ್ಕೊಂಡು 21 ಮಾಲೆಯನ್ನು ಮಾಡೋದಕ್ಕೆ ಕರೆಕ್ಟ್ ಆಗಿ 1 ಅವರ್ ಬೇಕಾಗುತ್ತೆ. ಆದ್ರಿಂದ ನೀವು ಬೆಳಗ್ಗೆ ಬ್ರಾಹ್ಮಿಲೋ ಅಥವಾ ಸಾಯಂಕಾಲ ಈ 6ರಿಂದ 7:30 ಒಳಗಡೆನ ನೀವು 40 ದಿನ ಕಂಟಿನ್ಯೂಸ್ 1 ಅವರ್ ಕುತ್ಕೊಂಡು ಅನುಷ್ಠಾನ ಮಾಡಿದ್ರೆ ಒಂದು ಮ್ಯಾಲಿಫಿಕ್ ಇನ್ಫ್ಲೂಯೆನ್ಸ್ ನ ನಿಮ್ಮ ಜಾತಕದಲ್ಲಿರುವಂತಹ ಗ್ರಹ ಸಕ್ಸಸ್ಫುಲ್ ಆಗಿ ಓವರ್ಕಮ್ ಮಾಡುತ್ತೆ. ಮಿತ್ರರೇ, ಇದಿಷ್ಟು ರೆಮಿಡಿಗೆ ಸಂಬಂಧಪಟ್ಟಂತಹ ಟೆಕ್ನಿಕಾಲಿಟಿಗಳಾಗಿರ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.